ಅಮ್ಮ ಅದೇನೇ ಅಮ್ಮ ಅಂತೀಯಾ? ಹಾಂ ಅಮ್ಮ ಊಟ ಬೇಕು, ಅನ್ನ ಬೇಕು ಅಮ್ಮ. ಅಯ್ಯೋ ಬೆಳಗ್ಗೆ ಮಾಡಿಕ್ಕಿದ್ನಲ್ಲೇ, ಬೆಳಗ್ಗೆ ಮಾಡಿ ಹಂಗೋಗಿ ಹಿಂಗೆ ಬರೋಪಟ್ಟಿಗೆ ಒಂದು ತಪ್ಪಲೆ ಅನ್ನ ಒಂದು ತಪ್ಪಲೆ ಸಾರು. ಈ ಬಿಸಿ ಒಳಗೆ ಆ ಎಡಗ ಮನೆ ನಿಂತ್ಕೊಂಡು ಮಾಡೋಷ್ಟರಲ್ಲಿ ನನಗೆ ಪ್ರಾಣನೇ ಬರ್ತದಲ್ಲೇ. ಯಾಕೆ ನನ್ನ ಪ್ರಾಣ ಹಿಂಗೆ ತಿಂತಾ ಇದೆಯಲ್ಲೇ? ಅಮ್ಮ ಊಟ ಬೇಕು, ಅಮ್ಮ ಅನ್ನ ಬೇಕು, ಅಮ್ಮ ಊಟ ಬೇಕು, ಅಮ್ಮ ಅನ್ನ ಬೇಕು, ಅಮ್ಮ ಊಟ ಬೇಕು, ಅಮ್ಮ ಅನ್ನ ಬೇಕು. ಇಲ್ಲ ಅಂತಂದರೆ ನಾನು ನಿನ್ನ ರಕ್ತ ಕುಡಿಬೇಕು. ಅಯ್ಯೋ ಗಾಶಾರ್ವೆ, ಇದೇನಪ್ಪ ರಕ್ತ ಕುಡಿಯೋ ಮಟ್ಟಕ್ಕೆ ಬಂದ್ಬಿಟ್ಟವಳೆ. ಹಾಂ ಇನ್ನು ಕತ್ತಿಗೆ ಭಯ ಬಿಟ್ಟಿರೋ ರಕ್ತ ಎಲ್ಲ ಹೇಳ್ಕೊಂಬಿಟ್ರೆ ನಾನು ಮಾಟ ಮಾಡಿದ್ದು ನನ್ನ ಮನೆ ಕಡೆ ಗಮನ ಎಳೀಲಿ ಅಂತ. ಇದು ನೋಡಿದ್ರೆ ಏನೇನೋ ಆಗ್ಬಿಡ್ತಲ್ಲ. ಹಾಂ ಅಮ್ಮ 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 ಊಟ ಬೇಕಮ್ಮ, ಊಟ ಬೇಕಂದ್ರೆ ಬೇಕು. ಅಯ್ಯೋ ಇದಕ್ಕೆ ಗಂಡಸ್ರು ಮಾತಾಡ್ದಂಗೆ ಮಾತಾಡ್ತಾ ಇದೆಯಾ? ಅಮ್ಮ ಊಟ ಇತ್ಯೋ ಇಲ್ಲ ರಕ್ತ ಕುಡಿಲ? ಬೇಡ 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 ಎತ್ಕೊಂಬರ್ತೀನಿ. ಚೆಲುವೆಯ ನೋಟ ಚೆನ್ನ, ಚೆಲುವಿನ ಮಾತು ಚೆನ್ನ. ವಾ ಏನು ಮಗಳೇ ಕೂತ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ನಿಮ್ಮಮ್ಮನ? ಅಪ್ಪ ಊಟ ಬೇಕು. ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಊಟ ಬೇಕು, ಅನ್ನ ಬೇಕು, ಅನ್ನ 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 ಬೇಕು. ಅಯ್ಯಯ್ಯೋ ಏನು ಮಾಡ್ಬಿಟ್ಟವಳಪ್ಪ ಇವಳು. ಲೇ ಬಡ್ಡಿ, ಲೇ ಅನ್ಸಿ, ಲೇ ಅನ್ಸಿ. ಮುಂದೆ ಮಗದೊಂದು ಸಾವು. ಏನ ಅವಳು ಊಟ ತಂದಿಕ್ಕೆ ಎತ್ಕೊಂಬರ ಎತ್ಕೊಂಬರೆ. ಮಾಡ್ತಾ ಇದ್ದೀನಿರಾ? ಯಾಕ ಬೆಳಗ್ಗೆ ಮಾಡಕತ್ತಾ ಇರಲಿಲ್ಲ, ಇವಾಗ ಏನ್ ಮಾಡ್ತಾ ಇದೀಯಾ? ಬೆಳಗ್ಗೆ 2 ವರ್ಷ ಅಕ್ಕಿ ಒಂದು ತಪ್ಪಲೆ ತುಂಬಾ ಸಾರು ಮಾಡಿಕ್ಬಿಟ್ಟು ಆಚೆಗೋಗಿ ಒಳಗೆ ಬರೋಷ್ಟರಲ್ಲಿ ತಿಂದಾಕೊಳ್ಳೆ. ಹಂಗಾದ್ರೆ ಇವಾಗ ನಂಗೆ ಊಟ ಇಲ್ಲ. ಇಲ್ಲ ಊಟ ನಾನು ಏನ್ ತಿನ್ಲಿ ಇವಾಗ? ಅಪ್ಪ ಅನ್ನ, ಅಪ್ಪ ಅನ್ನ, ಅಪ್ಪ. ಏಯ್ ಮುಚ್ಚು ಬೈ, ಮುಚ್ಚು ಬೈ. ಅಪ್ಪ ತಿಪ್ಪ ಅಂತ ಬಡ್ಕೊಂತಾಳೆ. ಏನೇ ಬಂದಿರೋದು ನಿಂಗ? ಏನ್ ಬಂದಿರೋದು? ಅಪ್ಪ ಏ ಊಟ ಎತ್ಕೊಂಬಾರೆ. ಮಾಡಿರೋದೆಲ್ಲ ತಿಂದಾಕೊಳ್ಳೆ ಅಂತ ಹೇಳ್ತಾ ತಿರ್ಗಾ ಊಟ ಅಂತ ಇದ್ಯಾ? ಹೋಗ್ ಆ ಕಿಟ್ಟನ್ ಹೋಟ್ಲಾಗ ತಿನ್ಕಂತೀನಿ ನಾನು. ಅಪ್ಪ ಅಮ್ಮ ಅನ್ನ, ಅಮ್ಮ ಅನ್ನ ಬೇಕು. ಅಯ್ಯೋ ಇವಳೇನಪ್ಪ ಗಳಿಕೊಂಡ್ಕಿತ ಒಂಥರ ಮಾತಾಡ್ತಾಳೆ. ಹಾಂ ಬಾಯ್ ಬಾಯ್ ಬಾಯ್. ಏನೇ ಅಯ್ಯೋ ಯಾಕೋ ನಂಗೆ ಒಪ್ಪಳೆ ಮನೆ ತಿರಕತ್ತಿಗ್ಲಾತದೆ. ಮನೆಗೆ ಇರು ನೀನು, ಬೇರೆ ಬೇರೆ ಏನೋ ಒಂಚೂರು ಮಾಡ್ಕೊಡ್ತೀನಿ. ಏನ್ ಮಾಡ್ಕೊಡ್ತೀಯಾ? ಯಾವಾಗ ಊರ್ ದಿಕ್ಕಿರೋ ರವೆ ಅದೇ ಒಂದು ಈರುಳ್ಳಿ ಹಾಕಿ ಬೇರೆ ಗಪ್ಪ ಅಂತ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಬಾ. ಉಪ್ಪಿಟ್ಟು ಈ ಬೇಸಿಗೆಗೆ ನಾನು ತಿನ್ನಲ್ಲಮ್ಮ. ನನಗೆ ಬೇಡ ಉಪ್ಪಿಟ್ಟು, ನನಗೆ ಬೇಡ ಅಂದ್ರೆ ಬೇಡ. ಕಿಟ್ಟನ್ ಹೋಟ್ಲಾಗ ಹೋಗಿ ಚಿತ್ರಾನ್ನನೋ ಪಲಾವ್ ಏನಾರ ತಿನ್ಕೊಂತೀನಿ. ನಂಗೆ ಯಾಕೋ ದಿಗ್ಲಾತದೆ. ಅವಳು ಒಂದೊಂದ್ಸತಿ ಒಂದೊಂದು ಥರ ಮಾತಾಡ್ತಾವಳೆ. ಮಾಡಿದ್ದು ಮಾರಾಯ. ಉಪ್ಪು ತಿಂದಿದ್ಯಾ, ನೀರು ಕುಡಿ. ಬೇಕಾಗಿತ್ತ ಇದೆಲ್ಲನೂ? ಬೇಕಾಗಿತ್ತೇನೆ ಲೇ ಬಡ್ಡಿ? ಹಿಂಗಾಗ್ತದೆ ಅಂತ ನಂಗೆ ತಿಳಿದು. ಇವಾಗ ಹತ್ರ ಏನು ಪ್ರಯೋಜನ? ಅನ್ಭೋಗ್ಸು ಅನ್ಭೋಗ್ಸು. ಹೋಗ್ಬೇಡ ಬಾ, ನಂಗೆ ಒಬ್ಬಳೆ ಮನೆಗೆ ತಿಗ್ಲು ಬಾ, ಹೋಗ್ಬೇಡ. ಚೆಲುವೆಯ ನೋಟ ಚೆನ್ನ, ಚೆಲುವಿನ ಮಾತು ಚೆನ್ನ. ನಾನು ಇಲ್ಲಿ ಇಷ್ಟು ಕಷ್ಟ ಬಿಡ್ತಾ ಇದ್ದೀನಿ, ಹಾಡು ಹೇಳ್ಕೊಂಡು ಓದ್ತಾ ಇದೀಯಾ? ಲೇ ಹೋಗಿ, ಲೇ ಹೋಗಿ. ನಿನ್ನ ಹತ್ರ ಇರೋದಕ್ಕಿಂತ ಸುನಂದಿ ಹತ್ರ ಇದ್ರೇನೆ ಎಷ್ಟೊಂದು ನೆಮ್ಮದಿಯಾಗಿತ್ತು. ನೋಡ ಓದ್ತಾ ಇರೋದು ಬಾ. ಶಿವಿ ಶಿವಿ ಅಲ್ಲ ನಾನು. ಇನ್ಯಾರೇ? ನೀನು ಪೂಜೆ ಮಾಡ್ತೀಯಲ್ಲ, ಕಾಟೇರಿ ನಾನು. ಅಯ್ಯೋ ಭಗವಂತ. ಕೊಕ್ಕೊ 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 ಕೊಕ್ಕೊ. ಎಷ್ಟು ದಪ್ಪ ಐತಮ್ಮ ಕೋಳಿ. 2 ದಿವಸ ಹೋಗಿದ್ರೆ ಮೊಟ್ಟೆ ಇಕ್ಕೋತು. ಅಯ್ಯಯ್ಯೋ ಇದೇನಿದು? ಹಂಸಿ ಅಮ್ಮನವ್ರ ಮನೆ ಹತ್ರ ಪುಕ್ಕುಗಳೆಲ್ಲ ಬಿದ್ದವೆ. ಹಂಸಮ್ಮ, ಹಂಸಮ್ಮ, ಮಾಡೋದಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಏನಮ್ಮ ಇದು? ಯಾಕೆ ಶಿಲ್ಪಿ ಹಂಗ್ ಬಿಡ್ಕೊಂತ ಇದೆಯಾ? ಅಲ್ಲ ನಮ್ಮ ಮೊಟ್ಟೆ ಕೋಳಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬೀದಿ ಬೀದಿ ಹುಡ್ಕೊಂಬಂದ್ರೆ ಇದೇ ಇದು ನಿಮ್ಮ ಮನೆ ಮುರ್ಗಾಗ ರೆಕ್ಕೆ ಪುಕ್ಕುಗಳೆಲ್ಲ ಬಿದ್ದವೆ. ಏನಮ್ಮ ಸಮಾಚಾರ? ಆಮೇಲೆ ನೀನು ಒಟ್ಟಿಗೆ ಏನು ತಿಂತೀಯ? ನಾವು ಕೋಳಿ ತಿಂತೀರೇನೆ? ಹಾಂ ಅದೇ ನಿಂಗೆ ತಿಳಿಯಲ್ಲನೆ? ನಿಮ್ಮ ಮನೆ ಕಾಂಪೌಂಡಾಗ ಹೆಂಗಮ್ಮ ಬಿದ್ದವೆ ಕೋಳಿ ಪುಕ್ಕುಗಳು? ಹೆಂಗೆ ಬಿದ್ದವೆ ಬಾ ತೋರಿಸ್ತೀನಿ. ನಡಿಯಮ್ಮ ನಡಿ. ಅಲ್ಲಲೇ ನಮ್ಮ ಮನೆ ಕಾಂಪೌಂಡಾಗ ಗಾಳಿ ಕೈನ ಹಾರ್ಕೊಂಬಂದು ಬಿತ್ತಿರ್ಬೇಕು. ಅದಕ್ಕೆ ನಮ್ಮನ್ನು ಕೇಳ್ತಾ ಇದೆಯಾ? ನೀನು ಊರಿಗೆ ಮದುವೆ ಆಗಿ ಬಂದು ಎಷ್ಟು ದಿನ ಆಯ್ತು? ನಾವೇನ ಕೋಳಿ ಕುರಿ ಏನನ್ನ ತಿಂತೀರಾ? ನಾವು ತಿನ್ನಲ್ಲ ಅಂತ ನಿಂಗೆ ತಿಳಿದೇನೆ? ಮತ್ತೆ ಇನ್ನೆಂಗಮ್ಮ ಬಿದ್ದವೆ? ಉಡ್ಡ ಬಿದ್ದವಲ್ಲಮ್ಮ. ಎಲ್ಲಮ್ಮ ನನ್ನ ಕೋಳಿ? ಎಲ್ಲಿ ನನ್ನ ಕೋಳಿ? ದೇವ್ರ ನನಗೂ ತಿಳಿದು ಶಿಲ್ಪಿ. ನಂಗೆ ದೇವ್ರ ಸತ್ಕ ತಿಳಿದು ಯಾರನ್ನ ಬೇಕಂತ ಎತ್ತಿ ನಮ್ಮ ಮನೆಗೆ ಹಾಕ್ಬಿಟ್ಟೋಗೋರೇನೋ ನಂಗಂತೂ ತಿಳಿತಾ ಇಲ್ಲ. ಯಾರನ್ನ ಹಾಕ್ತಾರೇನಮ್ಮ? ನಾವು ತಿನ್ನಲ್ಲ ಅಂತ ಅನ್ನೋದಕ್ಕೇನೆ ಇವಾಗ ಮಾಂಸಗಳ ರೇಟಿಗೆ ಅಷ್ಟು ಜಾಸ್ತಿ ಆಗಿರೋದು. ಮಾಡೋದ್ನೋದ್ರೆ ಅನಾಚಾರ, ಮನೆ ಮುಂದೆ ಬೃಂದಾವನ. ಕೋಳಿನ ಕದ್ಕೊಂಬಂದ್ಬಿಟ್ಟು ತಿನ್ಬಿಟ್ಟು ಇವಾಗ ಇಲ್ಲ ಅಂತ ಮಾತಾಡ್ತೀಯ? ನೋಡಮ್ಮ 500 ರೂಪಾಯಿ ಕೊಟ್ಟರೆ ಸರಿ. ಇಲ್ಲ ಅಂತಂದ್ರೆ ನಾನು ಆದಿ ಬೀದಾಗ ನಿಂತ್ಕೊಂಡು ನಿನ್ನ ಮಾನ ಮರ್ಯಾದೆ ತೆಗಿಲ್ಲ ಅಂತಂದ್ರೆ ನಾನು ಶಿಲ್ಪಿನೇ ಅಲ್ಲ. ಸರ್ಸಾಮನ್ ಸೊಸೆ ಶಿಲ್ಪಿನೇ ಅಲ್ಲ. ನಮ್ಮ ಅತ್ತೆನೂ ಕೂಗ್ತೀನಿ. ಅಲ್ಲೇ ಅಮ್ಮ, ನಾವು ಮಾಂಸ ಮಟ್ಟ ತಿನ್ನೋರಲ್ಲೇ. ಅದ್ಯಾಕೆ ನಮ್ಮ ಮನೆ ಹತ್ರಕ್ಕೆ ಬಂದು ಹಿಂಗೆ ಬಾಯಿ ಬರ್ಕೊಂತ ಇದೆಯಾ? ಅದು ಒಳಗೆ ಬಂದು ಅಕ್ಕಪಕ್ಕ ನಮ್ಮ ಆರ್ಗಿತ್ತಿಗಳು, ನಮ್ಮ ಭಾವನವರು, ನನ್ನ ಮೈದ್ನವರು ನೋಡಿದ್ರೆ ಏನು ಅನ್ಕಣಲ್ಲೇ?
ಸುಮ್ಮನೆ ಮಾತು ಬೇಡ ಬಾ ನಡಿ ಬಾಮ್ಮ ಬಾ ಕೊಕ್ಕೊ 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 ಅಯ್ಯೋ ಇವ್ರ ಮಕ್ಕಳು ಮುಚ್ಚೋಗ ನಾನು ಕೋಳಿ ಎತ್ತೋಯ್ತಮ್ಮ ಹುಂಜ ಅಯ್ಯೋ ಇವ್ರು ಎದುರು ಬಿತ್ತೋಗ ಹೋಗು ಕೊಕ್ಕೊ 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 ಅಲ್ಲ ಬಂಗಾರಂಗಿದ್ದು ಹುಂಜನ ಯಾವಳ ಬಿಟ್ಟು ಬಾಯಿಗೆ ಇಕ್ಕೊಂಡವಳಲ್ಲಮ್ಮ ಯಾರು ಎಲ್ಲ ಈ ಸಸ ಮುಂದೆ ಸಸ ಶಿಲ್ಪಿನೇ ಲೇ ಯಾವಳವಳ ಶಿಲ್ಪಿ ಬಾರ ಈಸ್ಕ ಯಾವಳವಳು ನನ್ನ ಕೂಗ್ತಾ ಇರೋಳು ಏ ಶಿಲ್ಪಿ ಹೌ ಬಾಮ್ಮ ಬಾಮ್ಮ ಲೇ 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 ಶಿವಿ ಏನು ಮಾಡ್ತೀವಿ ಕೋಳಿಗಳನ್ನ ರಕ್ತ ಕುಡಿದ್ಬಿಟ್ಟು ಅಲ್ಲಿ ಬಿಸಾಕಿದ್ದೀನಮ್ಮ. ಅಯ್ಯೋ ಭಗವಂತ ಅಯ್ಯೋ ನಾವು ಲಿಂಗಾಯತರಾಗಿ ಅದೆಲ್ಲ ತಿಂತಾರೇನೆ ನಾನು ಖಾಲಿ, ನನಗೆ ರಕ್ತ ಬೇಕು. ಮೋ ಅನ್ಸಕ್ಕ ಬಂದ ಬಾಮ್ಮ ನೋಡ್ ಬಾಮ್ಮ ಇಲ್ಲಿ ಯಾವಳ ಶಿಲ್ಪಿ ಎಲ್ಲ ನಾನು ಹುಂಜ ಮೋ ಬಾಯಿ ಮುಚ್ಕೊಂಡು ಇರ್ಬೇಕು ನನ್ನ ಮೊಟ್ಟೆ ಕೋಳಿ ಕಾಣಿಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ರೆ ಎಲ್ಲ ನಾನು ಹುಂಜ ಅಂತ ಬಂದಿದ್ಯಾ ಓ ತಿಮ್ಮಕ್ಕ ನಿನ್ನ ಹುಂಜ ಈ ಶಿಲ್ಪಮ್ಮನವರು ಕೋಳಿ ಎರಡು ಲವ್ ಮಾಡಿ ಓಡೋಗ್ಬಿಟ್ಟವಮ್ಮ. ಹ್ಞೂ ಒಟ್ಟಿನಾಗಿ ಲವ್ ಮಾಡಿ ಎರಡು ಓಡೋಗವೆ. ಹೋಗೋಣ ಅಲ್ಲಣ್ಣ ಹೋಗೋಣ ನಾವು ನಿಮ್ಮನೆ ಕಾಪಾಡಾಗ ನೋಡೋಣ ಬಿತ್ತಿರೋದು ಕೋಳಿ ಪುಕ್ಕಗಳು. ಅಯ್ಯೋ 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 ನನ್ನ ಬಿಳಿ ಹುಂಜ ಅದೇ ನಮ್ಮ ಕಾಂಪೌಂಡ್ ತಂದಾಕಿರೋದು ಕೋಳಿಗಳನ್ನ. ಯಾಕಪ್ಪ ಅಲ್ಲಪ್ಪ ಕೋಳಿನ ತಂದು ನಿಮ್ಮನೆ ಹತ್ರ ಇಲ್ಲಿಗೆ ಬಿಸಾಕಿದ್ಯಾ ನಮ್ಮನೆ ಬಾಕಲ್ಕ? ಓ ಸಾಕು ಮುಚ್ಚರಮ್ಮ ಬಾಯಿಗ್ಲಿ ಇಬ್ರು ಸೇರ್ಕೊಂಡು ಕೋಳಿನ ಸಾಯಿಸ್ಬಿಟ್ಟು ತಂದು ನಮ್ಮನೆ ಬಾಕ್ಲಾಗ ಬರ್ತಿದ್ದೀರಾ. ನಿಮ್ಗೇನು ಮಾಡಕ್ಕೇನು ಬೇರೆ ಕೆಲ್ಸಗಳಿಲ್ಲನಮ್ಮ? ಅಲ್ಲ ನಮ್ಮ ಕೋಳಿನ ನಾವೇ ಸಾಯಿಸ್ತೀರಾ? ಅದು ನಿಮ್ಮನೆ ಬಾಕ್ಲಕ್ಕೆ ಬಂದು ಸಾಯಿಸಂತ ಕರ್ಮ ನಮ್ಗೇನು? ಹಂಗು ಬೇಕಾದ್ರೆ ಮನೆಗೆ ಕೊಯ್ಕೊಂಡು ತಿನ್ಕೊಂತೀರಾ ಬಿಟ್ರೆ ನಿಮ್ಮನೆ ಬಾಕ್ಲಿಗೆ ತಂದು ಬಿಸಾಕಂತ ಕರ್ಮ ನಮ್ಗೇನಿಲ್ಲಪ್ಪ. ನಾಲ್ಕರ ಅಷ್ಟು ಬಿಗಿಟ್ ಮಾತಾಡುವ. ಓಹ್ ತಿನ್ನಲ್ಲ ಅನ್ನೋದು ಒಳಗೊಳಗೆ ಎತ್ಕೊಂಡೋಗಿ ಇಟ್ಕೊಳ್ಳೋದು. ಮೋ ನೋಡ್ಕೊಂಡು ನಾನು ಅಷ್ಟೇ. ಏನಪ್ಪ ಮಾಡ್ತೀಯಾ? ಏನು ಮಾಡ್ತೀಯಾ? ನೋವು ಕೊಡೋಣ ನಾನು ಕೋಳಿ ಕಾಸು 500 ರೂಪಾಯಿ ಕೊಡೋಣ. ಕೊಡಿಲ್ಲ ಅಂತಂದ್ರೆ ನೋಡು ನ್ಯಾಯ ಪಂಚಾಯತಿಗೆ ಹಾಕ್ತೀನಿ ಅಷ್ಟೇ. ಇನ್ನ ಅಲ್ಲೇ ಬೋಟ್ಬಿಗ್ರ ನಿಮ್ಮ ಕೋಳಿಗೂ ಸತ್ತೋಗಿರೋದಕ್ಕೆ ನಾನೇ ಕಾಸು ಕೊಡ್ಬೇಕು? ನನ್ಗೇನು ಗಾಚಾರ? ಇಲ್ಲಿ ಯಾವ್ದೇನಮ್ಮ ಇಷ್ಟು ಇಲ್ಲಿ ಅಂತ ಇದೆಯಾ? ಯಾಕ ಪಕ್ಕಕ್ಕೆ ಕರ್ಕೊಂಡೋಗಿ ಮಾತಾಡ್ಬೇಕಾ? ಏನು ನಿನ್ನ ಹತ್ರ ನಾನು ಪಕ್ಕಕ್ಕೆ ಕರ್ಕೊಂಡೋಗಿ ಮಾತಾಡೋದು? ಇಲ್ಲಿ ಹೌ ಏನಮ್ಮ ಹಂಗೆ ಮಾತಾಡ್ತೀಯಾ? ನಿನ್ನ ವಯಸ್ಸು ನನ್ನ ವಯಸ್ಸು ನೀವು? ನಾನಲ್ಲ. ಯಾಕೆ ಏನು ಏನೇ ಬೊಗಳೆ? ಕೋಳಿ ಕಾಸು ಕೊಟ್ಬಿಡು ಅವ್ರಿಬ್ರು ಕೊಡು. ಎಷ್ಟು ಹೇಳ್ತಾರ ಅಷ್ಟು. ಯಾಕೆ ಕೊಡ್ಲಿ ಕೋಳಿ ಕಾಸು ಅವ್ರಗ? ನಾವೇನು ತಿಂತೀರಾ? ನಾವೇನು ತಿನ್ನೋರಾ? ನನಗೆ ಕೇಳ್ತಾ ಇದ್ದೀಯ ಹಂಗೆ ಕೋಳಿ ಕಾಸು ಕೊಡು ಅಂತ? ಅವ್ರೇನೋ ನಮ್ಮನೆ ಮುಂದೆ ಬಿದ್ದವೆ ಅಂತ ಬಂದು ಗಲಾಟೆ ಮಾಡ್ತಾವ್ರೆ. ಸುಮ್ಮನೆ ಯಾಕೆ ಗಲಾಟೆ? ನೋಡಿದ್ರೆ ಅಕ್ಕಪಕ್ಕದ ಜನ ತಪ್ಪು ತಿಳ್ಕೊಂತಾರೆ. ಕೊಟ್ಬಿಡು ನಮ್ಮ ಋಣದಾಗ ಹೋಗ್ಕೊಳ್ಳಿ. ಏನು ಋಣಾಗಿಲ್ಲ ಅಂತ ಇದೆಯಾ ಅಂಜಮ್ಮ? ಎಂತ ಮಾತಾಡ್ಬಿಟ್ಟೆ? ಎಂದು ನಮ್ಮ ಕೋಳಿಗಳು ಎತ್ತು ಓದವೆ ಅಲ್ಲ. ಅವಾಗ ನಿನ್ನ ಗಣ್ಯ ಹೇಳಿದ್ನು ಶಿಲ್ಪಿ ಹೊರದು ಮೊಟ್ಟೆ ಕೋಳಿ ನಿಮ್ಮ ಮುಂಜ ಲವ್ ಮಾಡಿ ಓಡೋಗವೆ ಅಂತ. ನೋಡ ಬೆಕ್ಕು ಸಳಿಚಾರ ಮಾತುಗಳು ಬರೋ ಮಾತಿಗೆ ಮಾತಾಡೋದು ನಿನ್ನ ಗಣ್ಣ. ಲವ್ ಮಾಡಿ ಓಡೋಗವ್ರದು. ನೀನೇನು ಹೇಳ್ದೆ? ಮುಂದೆ ಕಾಣಿಸ್ತಾ ಇಲ್ಲ ಅಂದೆ. ಆಯಮ್ಮನೇನು ಹೇಳಿದ್ಲು ಮೊಟ್ಟೆ ಕೋಳಿ ಕಾಣಿಸ್ತಾ ಇಲ್ಲ ಅಂದ್ಲು. ಎರಡು ಲವ್ ಮಾಡಿ ಓಡೋಗೋ ಬಿಡು ಅಂತ ಹೇಳಿದ್ನೆ. ಅದೇನು ತಪ್ಪೆ? ಈ ವರ್ಷಾಗಿಂತ ಮಾತ್ರ ಮಾತಾಡೋದ್ರೆ ಚೆನ್ನಾಗಿ ಮಾತಾಡ್ತೀಯ. ನೀವು ವಯಸ್ಸಾಗ ಮಾತಾಡ್ತೀರಿ, ಇನ್ಯಾವ ವಯಸ್ಸಾಗ ಮಾತಾಡ್ಬೇಕು? ಬಾಯ್ ಮುಚ್ಕೊಂಡು ನನ್ನ ಕೋಳಿ ಕಾಸು ಕೊಡಿ. 800 ರೂಪಾಯಿ ನನ್ನ ಕೋಳಿ 600 ರೂಪಾಯಿ. ಅದೇನು ಹೇಳ್ತಾರಲ್ಲ ಹುಣಸೆ ಮರ ಮುಪ್ಪಾದ್ರು ಹುಣಸೆ ಹಣ್ಣು ಹುಳಿ ಕಮ್ಮಿ ಆಗ್ತದ? ಹೂನಪ್ಪ ಬೇಕಾಗಿರೋದೆ ಕೊಡಪ್ಪ ನಮ್ಮ ಕಾಸು. ಎಷ್ಟಮ್ಮ ಅಂದೆ? 800 ರೂಪಾಯಿ ಒಂದು 600 ರೂಪಾಯಿ. 800 ಒಂದು 600 ಎಷ್ಟು? 1400. ಮಾಡ್ತೀರಿ ತುಪ್ಪಕ್ಕ ನಾವ್ಯಾಕಮ್ಮ ದುಡ್ಡು ಕೊಡ್ಬೇಕು? ನಾವ್ಯಾಕೆ ದುಡ್ಡು ಕೊಡ್ಬೇಕು? ಕೊಡಲ್ಲ, ನಾನು ಕೊಡಲ್ಲಮ್ಮ. ಅದೆಲ್ಲಿ ಕೊತ್ತೀಯೋ ಹೋಗು, ಯಾವ ಕೋರ್ಟ್ ಕೊತ್ತೀಯೋ ಹೋಗು, ನನ್ಗೇನಾಗಬೇಕು? ಅದೆಲ್ಲ ಕತೆ ಬೇಡ. ಆ ಶೇರ್ ಮೇಲೆ ಮನೆ ಮುಂದೆ ಇವ್ರ ಮನೆ ಕೆದ್ರೂಕ CCTV ಅದೆಲ್ಲನೇ ತಕ್ಷಣ ನಡಿಯ. ಕೋಳಿಗೆ ಯಾರು ಎತ್ಕೊಂಡೋದ್ರು ಅಂತ ತಿಳಿತದೆ. ಅಯ್ಯೋ ಏನ್ರಮ್ಮ ನೀವು ಇಂಥವರು ಕೋಳಿಗೋಸ್ಕರ ಹಿಂಗೆ ಮಾಡ್ತಾ ಇದ್ರಿ? ಕೊಡ್ತಾನೆ ಈಸ್ಕೊಂಡು ಹೋಗ್ರಮ್ಮ. ಅಯ್ಯೋ ಕೊಡ ಮುಂಡೆ ಮಗನೇ ನಿನ್ಕೇನ ಬಂದಿರೋದು ಬರ್ಬಾರ್ದು ಹೋಗ. ಕಾತ್ರಿಸ್ಬಿಡ್ತೀನಿ ಏನಾರ ತಗೊಂಡು ಬೊಟ್ಟಿ. ನಾನಾಗೆ ಕೊಡ್ಲಿ? ಅವ್ರ ಕೋಳಿಗೆ ಸತ್ತೋಗಿರೋದಕ್ಕೆ ಅದು ಯಾರೋ ತಲಕಾಯಿ ಕಚ್ಕೊಂಡು ಹೋಗವ್ರೆ. ಎರಡು ಕೋಳಿಗೆ ತಲಕಾಯಿಗ್ಲೇ ಇಲ್ಲ. ಏನಪ್ಪ ಮಾಡೋದು? ಅಲ್ಲ ಆಯಮ್ಮ CCTVನಾಗ ನೋಡ್ತಾಳಂತೆ. CCTVನಾಗ ನೋಡಿದ್ರೆ ನೋಡ್ಕೊಂತಾಳೆ. ಅದೇನೋ ಹೇಳ್ತಾರಲ್ಲ ಹಂಗೆ. ಅಯ್ಯೋ ಅವ್ರು ನೋಡೋದು ಬೇಡ ಹೇಳೋದು ಬೇಡ. ಅವ್ರ ಕಾಸು ಅವ್ರು ಕೊಟ್ಟು ಬಿಡಪ್ಪ. ಕೊಡು ನಿನ್ನ ಹತ್ರ ಅದೇನ ಮನೆಗಿರೋ ಕಾಸು ಕೊಡ್ತೀನಿ. ನೋಡ್ದಾ ಆ ಅಮ್ಮನ್ ಕೊಡು ಅಂತ ಇದ್ರೆ ಅಪ್ಪನ ಎಷ್ಟು ಸಾಧನೆ ಮಾಡ್ತಾನೆ. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. CCTVನಾಗ ನಾನು ನೋಡ್ಕೊಳ್ರಿ, ಇಲ್ಲ ಪಿಕ್ಚರ್ ಟಾಕೀಸ್ಕನ ಹೋಗಿ ನೋಡ್ಕೊಳ್ರಿ. ನನಗೇನಾಗಬೇಕು? ಹೋಗಮ್ಮ. ಹೌದೇನು? ತೆಗಿಸ್ತೀವಿ CCTVನ. ಶಿಲ್ಪಿ ನಡಿಯ ಮುಂದುವರಿಯುವುದು.